ಅದೇನು ಮುಖ? ಹ್ಮ್. ಫೋಟೋಗಳು ಚೆನ್ನಾಗಿ ಮಾಡಿದೀಯ. ಅದೇನು ಮುಖ ಅದು? ಏನೂ ಇಲ್ಲ ಗಂಡ, ನಿಜವಾಗ್ಲೂ ಏನೂ ಇಲ್ಲ. ಏನದು? ಹಾ? ಬೋಂಡದಲ್ಲಿ ಎಣ್ಣೆ ಹಾಸ್ಕೊಂಡ್ಲು? ಅಯ್ಯೋ ನಿನ್ ಏನು ಕೇಡ್ ಬಂದಿದ್ದು ನಿನ್ಗೆ? ಏನ್ ಕೇಡ್ಗಲ್ಲ ಬಂದಿದ್ದು ನಿನ್ಗೆ? ಹಾ, ನೀನ್ ಬೋಂಡನ್ ಬೇಡ ಏನು ಬೇಡಕತ್ ನಂಗೆ. ಬೋಂಡನ್ ಬೇಡ ಏನು ಬೇಡ, ನಿನ್ ಬೋಂಡ ನೀನೇ ತಿನ್ನು. ಅಲ್ಲ ನಿನ್ಗೆ ಯಾರು ಹೇಳಿದ್ರು ನಿನ್ಗೆ ಬೋಂಡ ಬೇಡಕ್ ನಿನ್ಗೆ? ಹಾ, ಏನು ಯಾರು ಹೇಳಿದ್ರು ನಿನ್ಗೆ? ಮೈ ಕೈ ನಾನು ಬೇಯಿಸ್ಕೊಂಡು ಬಕ್ಕೆ ಬರ್ಸ್ಕೊಂಡು ಹಿಂಗೆ ಮಾಡ್ಕೊಂಡು ಕೂತಿದ್ರೆ ನೀನು ಬುದ್ಧಿ ಇಲ್ವ ನಿನ್ಗೆ? ಹಾ, ಏನು ಏನು ಕತೆ ನಿಂದು ಮಲ್ಲ ನಿಂದು? ನೀನು ಬೋಂಡ ಮಾಡ್ಕೊಡೋದು ಯಾರು ಹೇಳಿದ್ರು ನಿನ್ಗೆ? ಮಾಡಕ್ ಒಂದ್ರು ಮಾಡ್ಬೇಕು, ಮಾಡ್ದಿರ್ಬೇಕು. ಅಲ್ಲ ಮುಖ ಬೇಯಿಸ್ಕೊಂಡು ಕೂತಾವಳಲ್ಲ. ಹಾ, ಅಲ್ಲ ಮಗ ಎಲ್ಲಿತು? ನಿನ್ನ ಹಾ, ಏನ್ ಮಾಲ ನಿಂದು? ಒಂದೊಂದು ಅರಿಕತೆ ಮಾಡ್ಕೊಂಡು ಕೂತ್ಕೋತಾ ಇದ್ದಿಲ್ಲ ನೀನು. ಹಾ, ಏನ್ ಮಾಲ ನಿಂದು? ನಾನು ಇರಬೇಕೋ ಇಲ್ಲ ಮನೆ ಒಳಗೆ ಬ್ಯಾಡವೋ? ಏನಾದ್ರೂ ಒಂದು ಕಿತಾಪತಿ ಮಾಡ್ತಿದ್ದೆ ನೀನು. ಹಾ, ಹಿಂಗ್ ಬೊಕ್ಕೆ ಬರ್ಸ್ಕೊಂಡು ಕೂತಿದ್ದಿಲ್ಲ ನೀನು. ಒಂದು ಹೆಚ್ಚು ಕಡಿಮೆ ಆಗಿದೆ, ಏನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೀನು ಬಾಯ. ಅಯ್ಯೋ ಇತ್ತೀಚೆಗೆ ಭಾರಿ ಮೆಂಟ್ಲು ಥರ ಆಡ್ತಾ ಕತೆ ನೀನು. ಇನ್ನು ಯಾವ್ದೋ ಮೆಂಟ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ತೋರಿಸ್ಬೇಕತೆ. ಯಾಕಂದ್ರೆ ಆಡ್ತಾ ಆಯ್ತಾಯಿಲ್ಲ ನಿನ್ನ ಜೊತೆ ಆಡಕ್ಕೆ. ಅಲ್ಲ ಮಗಿನೂ ನಿಲ್ಸ್ಕೊಂಡವಳು ಅಂತಲ್ಲ. ಈ ಮೊದಲು ಮೊಟ್ಟೆ ಬೋಂಡಗಳು ಮಕ್ಕಳು ಸಿಡಿತವೆ ಅಂತಿದ್ರಲ್ಲಿ ಮೊಟ್ಟೆ ಬೋಂಡ ಮಾಡ್ತಿದ್ದ ಮಕ್ಕಳು ಸಿಕ್ಕ ಬಂದು ನಿಂತಿದ್ದೀರ ನೀನು. ನಾನು ಹೇಳಿದ್ನ ನಾನು ಮಾಡು ಅಂತ. ನಾನು ಹೇಳಿದ್ರೆ ನಾನೇ ಮಾಡ್ಕೊಡೋನಲ್ಲ. ಈ ಬೋಂಡ ತಿನ್ಬೇಕು ಇಲ್ಲ ತಂದು ಕೊಡೋನಲ್ಲ. ನೀನು ನಿರ್ದಿರೋದು ಏನೇನಾರೇ ಮಾಡಕ್ಕೆ ಹೋಯ್ತಿದ್ದಲ್ಲ. ಯಾಕೆ ಮನೆ ಹಿಂಗೆ ಆಡಿಯೇ ನೀನು? ಯಾಕೆ ಗಾಡಿಯೇ? ನೀವು ದೇಶದಲ್ಲಿ ಬೇರೆ ಮಳೆ ಹೋಯ್ತಾನೆ, ಎಲ್ಲ ಸಾಯ್ತಾ ಕೂತಾರೆ. ಮನೆ ಕಳ್ಸ್ಕೊಂಡ್ ರೂಪಾಯಿ ಇಲ್ವಲ್ಲ ಅಂತ ನೀನು ಮನೇಲಿ ಇರೋದನ್ನ ಖಾಲಿ ಮಾಡಿ ಏನು ಮಾಡ್ತದ್ ಮಡಿಕೊಂಡ್ರೆ ನಂಗೆ ಆಸ್ಪತ್ರೆ ದುಡ್ಡು ಬೇಡವಲ್ಲ. ಏನು ಮಾಡ್ಸಾಯನೆ? ಇದು ತಪ್ಪಲ್ವಾ ಇದು? ಹಾ, ಮನೇಲಿ ಇವತ್ತು ಬೋಂಡ ಮಾಡ್ತೀಯ, ನಾಳೆ ಇನ್ನೊಂದು ಮಾಡ್ತೀಯ, ಇನ್ನೊಂದು ಹೆಚ್ಚು ಕಡಿಮೆ ಮಾಡ್ಕತೀಯ. ಮಗ ಅದೇ ಹಾ, ಎತ್ತಿಟ್ಬಿಡ್ತೀನಿ ನೋಡು. ನಾಯಿ ಬೇರೆ ಎಲ್ಲ ಅವತಾರ ಆಯ್ತು, ಇದೊಂದು ಅವತಾರ ಆಡದಂತ ತೆಗೆದು ಬಿಸಾಕ್ಬಿಡ್ತೀನಿ ನಾಯ ತಗೊಳಗಿ. ನಾಯ ಬಿಟ್ಕಿತಾಕೋದೆ ನಾನು ತುಂಬಿದ್ದಾಗಿಲ್ಲ. ನಾಯಿ ಮದಿ ನಂದು ತುಂಬಿ ಒಂದೊಂದು ಮಾಡ್ಕೊ ಹೋದ್ರೆ ಪಾಪ ತಾಳು ಬೈಬಾರ್ದು ಆಡ್ಬಾರ್ದು. ಏನು ಮಾಡೋಳು ಅದನ್ನ ತಿಳ್ಕೊ ಹೋದ್ರೆ ಇವತ್ತು ಮೊಟ್ಟೆ ಬೋಂಡ ಮಾಡ್ತೀನಿ ಅಂದ್ಬಿಟ್ಟು ಬೊಕ್ಕೆ ಬರ್ಸ್ಕೊಂಡು ನೀನು ಕೂತಿದ್ದಿಲ್ಲ ನೀನು. ಈ ಪಾಟಿ ಬೊಕ್ಕೆ ಬರ್ಸ್ಕೊಂಡು ಬುದ್ಧಿ ಇದ್ದದ ನಿನಗೆ? ಬುದ್ಧಿ ಹಾ, ಬುದ್ಧಿ ಇದ್ದದ ನಿನಗೆ? ಅಯ್ಯೋ ಇದು ಏನ್ ಕತೆ ಇದ್ರಿ ನೀನು ಮಕ ಮಾಡ್ಕೊಂಡಿರೋದು? ಉಗಿಯಕ್ಕ ಯಾಕೋ ಸುಗಿ, ನೀನೇ ಉಗಿ. ಅದು ಯಾಕಂಗೆ ಅರ್ಚಾಗ್ತದಂತ ತಳ್ಕೊಳ್ಳ. ಏನು ಎಡವಟ್ಟು ಮಾಡ್ಕೊಂಡಿದ್ರು ಮಾಲ ಅನ್ಕೊಂಡು ಓಡಾಡ್ ಬಂದೆ. ಅಯ್ಯೋ ನಿನ್ ಬಾಯಿ ಹಿಟ್ಟಾಕೋಗಳೆ ಈಗ ಬರೋಳೆ ಈಗ ಮಾಡ್ಕೊಂಡು ಕೂತಿದ್ದಲ್ಲ. ಹತ್ರದಲ್ಲಿ ಮಗ್ಗಿಗಿನ ಹಾರಿ ಮಟ್ಟಿಗೆ ಏನು ಕತಿ? ಅಯ್ಯಪ್ಪ ನಾನು ಆಗದೆ ಬಂದಿದ್ದ ಮೊಟ್ಟೆ ಬೋಂಡ ಮಾಡ್ತೀನಿ ಅಂದ್ರೆ ಹೆಂಗೆ ಮಾಡೋದು? ನನಗೆ ಇಷ್ಟು ದಿವಸ ಆಗಿ ನನಗೆ ಬರೀಕಂಕೊಳ್ಳ ವಯಸ್ಸಾಗಿ ಮೊಟ್ಟೆ ಬೋಂಡ ನನಗೆ ಬರೀಕಿದೆ ಅಂತಿದ್ರಲ್ಲಿ ಮೊಟ್ಟೆ ಬೋಂಡ ಮಾಡ್ತೀನಿ ಅಂತಲ್ಲ ಮಾಲ. ಅದು ಹೆಂಗೆ ಮಾಡಿದ್ರೆ ತಾಳು ನಾನು ಎಷ್ಟು ತಿನ್ನೋಣ ಅನ್ಕ ಬಂದೆ ಕಣಪ್ಪ. ಹಿಂಗೆ ಮಾಡ್ಕೊಂಡು ಕೂತವಳಲ್ಲ ಮಗವ. ಅಯ್ಯೋ ಶಿವ, ಗೊತ್ತಾಗಬೇಡವ ನಿನ್ಗೆ? ಮಾದಿ ಎಣ್ಣೆ ಒಲಿ ಕಾಗ್ತಾಗ್ತಾನ ಬದಾದನ್ ಬುತ್ತು ಆಡೋ ಮಾಡ್ಬೇಕು ತಾನೆ. ಮಾಡಿದ್ರೆ ನಾನು ಮಾಡಕ್ ಹೋಗಿ ನಿಂಗೆ ಕನ ಆಗೋದು. ಮಾಡ್ಬಾರ್ದು ಹಾಕ್ಬಾರ್ದಾಯ್ತು ಅಂತ ನೀನ್ ಯಾಕೆ ಮಾಡಕ್ ಹೋಗಿದೀಯೇ? ಕೂತು ತಿನ್ಬೇಕು ಅಂತ ಅಕ್ಕೆ ಮಾಡಿದೆ. ತಿನ್ಬೇಕು ಇಲ್ಲ ಉಣ್ಬೇಕು ಇಲ್ಲ ಕನಕ. ಮನೇಲಿ ಏನೇನಾದ್ರೂ ಒಂದು ಕಿತಾಪತಿ ಮಾಡ್ಬೇಕು. ಮನೇಲಿ ಕೂತ್ಕೊಂಡು ಏನೇನಾದ್ರೂ ಒಂದು ಕಿತಾಪತಿ ಮಾಡಿದ್ರು ಸಮಾಧಾನ ಆಗಲ್ಲ ಅವಳಿಗೆ. ಅತ್ಕಂಗೆ ಏನೇನಾರೇ ಮಾಡ್ಕೊಂಡು ಕೂತ್ಕೊಳ್ಳೋದು ಕನಕ. ಕಾಪನೆ ಬಂದ್ಬಿಟ್ಟು ನೋಡಕಲ್ಲಿ ನೋಡಿ ಹೆಂಗೆ ಬೊಕ್ಕೆ ಬರ್ಸ್ಕೊಂಡು ಕೂತಿದ್ದಳು. ಬೊಕ್ಕೆ ಬರ್ಸ್ಕೊಂಡು ಯಾವ ಥರ ಕೂತಿದ್ದಳು ನೀನೇ ನೋಡು, ಹೆಂಗೆ ಕೂತಿದ್ದಳು ಅಂತ ಬೊಕ್ಕೆ ಬರ್ಸ್ಕೊಂಡು. ಹಾಂ, ನೋಡಕ್ಕ ಹಂಗೆ ನೋಡು. ಅಲ್ಲ ಕನಕ ಮುಗಿನ್ಗೆ ಇದು ಮಾಡ್ಬಿಟ್ರಿ ಏನಕ್ಕಾಗತಿ? ಆ ಮುಗಿನ್ಗೆ ಯಾವುದು ನಾಯಿ ಬರತ ಮಡಿಕೊಂಡವಳಲ್ಲ ಅದು ತುಮ್ಮಿ. ಅದೆತ್ತು ತುಮ್ಮಿ. ಏನ್ ಮಗ ನಿಮ್ಮ ಅವ್ವ ಹೇಳೋದು? ಆಂಟಿ ಅದ್ರ ಹೆಸರು ತುಮ್ಮಿ ಅಂತ. ಇದು ನಮ್ದು ತಂಗಿ. ಇದೊಂದು ಬಾಕಿ ಆಗಿತ್ರಲ್ಲ. ಸಾಕಿ ಎಲ್ಲವೂ ಸಾಕ್ತಿರಿ ಇದೊಂದ. ಅವ್ವ ಸರಿ ನೀವು ಮಾಡ್ಕೊಂಡಿದ್ಯಲ್ಲ ಅದು ಯಾಕಂಗತಿಯೇ? ಬಾಯಿ ಮುಚ್ಚಿದ್ರು ಸರಿಯಾಗಿ ಹೋಯ್ತಲ್ಲ. ಬಾಯಿ ಮುಚ್ಚಿದ್ರೆ ಕೋಪ ಗೆತ್ತಿಸ್ತಾರೆ ನನ್ನ ಎತ್ತಿ ಬಿಡ್ತೀನಿ ಹಂಗೆ. ಓ ಏನು ಒಂದೊಂದು ಆಟ ಅವತಾರ ಆಡ್ತಾಳೆ, ಒಂದೊಂದು ಆಡ್ತಾರವ. ಓ
ನೋಡಿ ನೋಡಿ ಸಾಕಾಗೋಗಿ ಸಾಕಾಯ್ತಾ ನೋಡಿ ನೋಡಿ. ಓ ಏನಾರು ಇದು ಮಾಡೋದು ಏನಾರು ಇದು ಮಾಡೋದು. ಓ ಈಗ ತಿಳ್ಕೊತಾಳೆ ನಾಳೆ ತಿಳ್ಕೊತಾಳೆ ನಾಳೆ ತಿಳ್ಕೊತಾಳೆ ಅಂದರೆ ಲಕ್ಕನವ ಹಿಂಗೆ ಹೇಳ್ಸ್ಕೊಂಡ್ರೆ ಆಗ್ತದೆ. ಹೆಂಗ್ಸು ಮನೇಲಿ ಹಿಡ್ದಾಡ್ಕೊಂಡು ಹೋಯ್ತಾ ಬತ್ತ ಅನ್ಕೊಂಡು ಬ್ಯಾಸ್ಗೆ ಬರೋದು ಬೇರೆ ಮಳೆ ಇಲ್ಲ ಸಾಂಬ್ಗೆ ಮನೆ ಮಡಿಕೊಂಡು ಅಳತೆ ಪ್ರಮಾಣದ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರ್ಬೇಕನವ. ಅದ್ಬಿಟ್ಟು ಮೊಟ್ಟೆ ಮಾಡ ಮಾಡ್ತೀನಿ ಬಜ್ಜಿ ಮಾಡ್ತೀನಿ ವಡೆ ಮಾಡ್ತೀನಿ ಅಂದ್ಕೊಂಡು ಕೂತ್ಕೊಂಡ್ರೆ ಡೈಲಿ ಎಲ್ಲಿ ತಂದು ಮಾಡಬೇಕು ನಿನ್ನ ಗಂಡ ಎಲ್ಲಿ ತರಬೇಕು ಹೇಳಿನೇ. ಯಾಕೆ ಯಾಕೊಸಿ ಅವಳಿಗೇನಾಗ ಗೊತ್ತು ತರೋರು ಗೊತ್ತು ನನಗೆ ಕಷ್ಟ ಅವಳಿಗೇನು ಗೊತ್ತು ಹೇಳು. ಬಿಡಪ್ಪ ಬಿಡು ಪಪ್ಪಿನ ಏನು ಮಾಡಕ್ಕದು ಹೋಗಕ್ಕ ಬೋಡತೀನಿ ಹೋಗಕ್ಕ ಬೇಡಕನಪ್ಪ ತಿನ್ನು ಹೋಗು ಗಮಗಮ್ಮ ಅಂತವೆ ಅವ್ರು ಚೆನ್ನಾಗವೆ ಬೋಂಡ ಹೋಗಕ್ಕಷ್ಟೇ ಒಂದೇ ಕತೆ ನೀನು ತಿನ್ನಪ್ಪ ಸಾಕು. ನಿಂಗೆ ಗೊತ್ತಾದ ಬೋಂಡ ಮಾಡಿದ್ದೆ ಬಾಯಿಗೆ ಬಂದಂಗೆ ಬೈತಿದ್ದಲ್ಲ ತುಮ್ನಿದು ನಾದವ ಬದಿ ಹೇಳ್ತೀನಿ. ಬಾರಿಸ್ಬಿಟ್ರೆ ಹಂಗೆ ಮಗ ಫ್ರೀಕಾಗಬೇಕು ಬಾರಿಸ್ಬಿಟ್ರೆ. ಓ ಹಾಕೊಂಡು ಬಗರಿ ನಿನ್ಗರೆ ಗೊತ್ತಾಕಿಲ್ವಾ ಅವ್ನ ಜೊತೆ ಕಳ್ಕೊಂಡು ನೀನು ಕುಡಿತಾ ಇದೆಯಲ್ಲ. ಹಾಂ ಯಾರ ಮಗಳು ನೀನು ಹೋಗೆಲ್ಲ ಮಾಡಿ ಸುಮ್ಮನಾಗಿದ್ದೀ. ನನ್ನ ಮಗಳು ಅನ್ನೋದು ಈಗ ಅಪ್ಪನ ಮಗಳಂತೆ. ನನ್ನ ಎದುರಿಗೆ ಹಿಂಗೆ ನೀನು ಗೊಣ ಗೊಣ ಅಂತ ಇದ್ರೆ ನೀನು ಹಂಗೆ ತಲೆ ಕೆಟ್ಟಿ ಚಿಟ್ಟಿಡಿಸ್ಬೇಡ ನೀನು ಮಲ. ಹಂಗೆ ಗೊಣ ಗೊಣ ಅನ್ಕೊಂಡು ನಾನು ಮುಂದೆ ಹಂಗೆ ನಿಂತಿದ್ರೆ ನಾನು ಈಗ ಬಾರಿಸೇ ಬಿಡ್ತೀನಿ ನಾನು ಬಾರಿಸೇ ಬಿಡ್ತಾ. ಓ ಅಲ್ಲ ಇಷ್ಟೊಂಥರ ಬಗ್ಗೆ ಕೇಳಿಸ್ಕೊಂಡವ್ರು ಇಷ್ಟೊಂಥರವ. ಹಾಂ ನೋಡಿದ್ರೆ ಭಯ ಆಯ್ತದಲ್ಲಪ್ಪ. ಹಾಂ ಇಷ್ಟೊಂಥರ ಸುಮ್ಮನೆ ಹೊಂಟೋಗ್ಬಿಡು ನೀನು. ಏನು ನಿಮ್ಗೆ ಕೊಡೋಕ್ಕಿಲ್ಲ ಮನೇಲಿ ಏನಾದರೂ ಒಂದು ತಲೆನೋವು ಏನಾದರೂ ಒಂದು ತಲೆನೋವು. ಯಪ್ಪ ಯಾರ ಕೈಲಾದದು ಈ ಥರ ಕಚ್ಚಾಡಿ ಸಾಯೋಕ್ಕೆ. ಅಯ್ಯೋ 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 ಪಾಪ ಅಲ್ಲಿ ನೋಡ್ರಿ ನಿಮ್ಮ ಊರಲ್ಲಿ ಸಂಕಟ ಕೊಡ್ತಾ ಕೂತವ್ರೆ ಸಾಲ ಸೋಲ ಮಾಡ್ಕೊಂಡು ಹಿಂಗೆ ಆಯ್ತಲ್ಲ ನಮ್ಮ ಜೀವನ ಅಂತ. ಇವಳು ಬೋರ್ಡ ಮಾಡ್ಕೊಂಡು ಹೊಡಿತಾ ಕೂತಾವಳೆ ಇವಳು. ಓ ಮುಚ್ಚು ಬಾಯ್. ಓ ಹೇಳಿ ಯತ್ನೆ ಮಾಡ್ತಿದ್ದಿಲ್ಲ ತಿನ್ನು ಕಾ ಬೋಂಡದ ಗಾಡಿ ಇಟ್ಕೊಳತ್ತ ನಿನಗೆ ತಿನ್ನು 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 ತಿಂದ್ರು ಸರಿ ಆಯ್ತು. ಕಣ್ಣಿ ನರಿಸ್ಬೇಡ ಸುಮ್ಮನೆ ತಿನ್ನು ತಿಂದ್ರು ಸರಿ ಆಯ್ತು. ಇನ್ನೊಂದು ಬೋರ್ಡ ಮಾಡಿಯಾ ಯಾವ ಮಕ್ಕಳು ಇಬ್ರು ತಿನ್ ಬನ್ನಿ. ತಿಂದಿದ ಮೇಲೆ ಯಾಕೆ ಮಾಡ್ಕೊಂಡು ನಿಮ್ಮ ಮಗ ಬೇಯಿಸ್ಕೊಂಡಿದೆ ತಿಂದಿದ ಮೇಲೆ. ಹಾಂ ಇನ್ನೊಂದಿನ ಈ ಕೆಲಸ ಮಾಡಿಬಿಟ್ರೆ ಮಾತ್ರ ನಿನ್ನ ನಾನು ಮಾತ್ರ ಬಿಟ್ಟು ಕಿಟ್ಕೊಡಕಿಲ್ಲ. ಓ ಮುಂದುವರಿಯುವುದು ನೋಡ್ರಪ್ಪ ಬೋಂಡ ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ಸಾಮಾನು ಖರ್ಚಾದಿಂದ ಬೈತಲ್ಲ ಕಣ್ರಪ್ಪ. ಇನ್ನೊಂದು ದಿವಸ ಹಿಂಗೆ ಅವಳನ್ನ ಬೈದಾನೆ ಆಡ್ದಾನೆ ಮಾಡ್ಬಿಟ್ಟ ಅಂದರೆ ಇನ್ನೂ ಏನೇನಾರ ಮಾಡ್ಬಿಡ್ತಾಳೆ ನೋಡ್ರಪ್ಪ. ಬಕ್ಕೆ ಬರ್ಸ್ಕೊಂಡಿರೋದು ಮಗ ಮುಷ್ಣಿಗೆ ಹಾರ್ಬಿಟ್ಟಿದ್ವಿ ಏನು ಗತಿರಪ್ಪ. ಮನೇಲಿ ಮಗದೆ ಏನೇನಾದ್ರೂ ಒಂದು ಮಾಡ್ತಾಳಲ್ಲಪ್ಪ ಅವ್ನು ಮಾಡ್ತಾಳೆ ಮಾಡೋಕೆ ಕಲ್ತಾಳೆ ಇಲ್ಲ ಅಂತಲ್ಲ ಒಂಥರ ಖುಷಿನೂ ಆಯ್ತದೆ. ಮೊಟ್ಟೆ ಬೋಂಡ ಮಾಡಂಗಳು ನಾನು ಇರ್ತಿ ಮಗ ಮಕ್ಕ ಬೀಸ್ಕೊಬಿಟ್ಟಾಳೆ ಬೇಜಾರಾಗ್ಬಿಡ್ತಕೊಂಡ್ರಪ್ಪ. ಏನಂದಿರಿ ಕುಳ್ಳ ಬೋದಕ್ಕಂತ ಬೇಜಾರು ಮಾಡ್ಕೊಂಡಿರ ಯಾಕೆ ಬೋದ ಕುಳ್ಳ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಲಿಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ಧನ್ಯವಾದಗಳು. ಹೆಚ್ಚು ಸಪೋರ್ಟ್ ಮಾಡ್ರಪ್ಪ.